ಇದೊಂದು ಚಿಕನ್ನು ಲೈಕ್ ಹೋಲ್ ಚಿಕನ್, ಸ್ಮಾಲ್ ಹೋಲ್ ಬರ್ಡ್. ಬೆಳ್ಳುಳ್ಳಿ, ಒಂದು ಪೀಸ್ ಬೆಳ್ಳುಳ್ಳಿ, ಒಂದೇ ಪೀಸ್ ಬೆಳ್ಳುಳ್ಳಿಗೆ 24 ರೂಪಾಯಿ. 100 ರೂಪಾಯಿನೂ ಇದೆ ಟ್ರಾಪಿಕೋನ ಇಲ್ಲಿ. ಬಟ್ ಇದೊಂದು ಲೀಟ್ರ್ ಟ್ರಾಪಿಕೋನಿಗೆ 4 ಪೌಂಡ್ 400 ರೂಪಾಯಿ ಇದೆ. ಯೋಗರ್ಟ್ ಸಿಗುತ್ತೆ ಅದೇ ಥರ ಪ್ಯಾಕೆಟ್ಸು, ತುಂಬ ಕಾಸ್ಟ್ಲಿನೇ ಗೈಸ್ ಈ ಸೆಕ್ಷನ್. ಆ್ಯಂಡ್ ಗೈಸ್ 52 ರೂಪಾಯಿ ಇದೆ ಇಷ್ಟು ಕೊತ್ತಂಬರಿ. 5 ರೂಪಾಯಿ ಕೊತ್ತಂಬರಿಗೆ 52 ರೂಪಾಯಿ. ಸೊ ಗೈಸ್ ಇದೇ ಸೈನ್ಸ್ವೇಸ್ ಅನ್ನೋ ಒಂದು ದೊಡ್ಡ ಸ್ಟೋರ್, ಆ್ಯಕ್ಚುಲಿ ದೊಡ್ಡ ವೇರ್ ಹೌಸ್ ಇದು. ತುಂಬ ಕೆಲಸ ಇಲ್ಲಿ ಏನು ಅಂದರೆ, ಇವಾಗ ಜನರು ಆರ್ಡರ್ ಮಾಡ್ತಾರೆ ಐಟಮ್ಸ್ನ. ಗೈಸ್ ನೀವು ನೋಡ್ಬೋದು ಇಲ್ಲಿ ಪ್ಯಾಕ್ ಫ್ರೂಟ್ಸ್ ಇದೆ ಪ್ರತಿಯೊಂದು. ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಲಕ ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ. ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅನ್ಕೊಂತ ಇದ್ದೀನಿ. ತುಂಬ ಜನ ನಾನು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದರು, ಬ್ರದರ್ ನೀವು UK ಹೇಗೆ ಹೋದ್ರಿ, ಅಲ್ಲಿ ಏನು ಮಾಡ್ತಾಯಿದ್ದೀರಾ, ಎಜುಕೇಷನ್ ಸಿಸ್ಟಮ್ ಹೇಗಿದೆ, ಕೆಲವರು ಎಷ್ಟಾಯಿತು ಫೀಸ್ ಅಂತ ಕೇಳಿದ್ರು, ಕೆಲವರು ಕಾಲೇಜ್ ಎಷ್ಟು ದಿವಸ ಇರುತ್ತೆ ಅಂತ ಕೇಳಿದರು, ಆ್ಯಂಡ್ ಕಾಸ್ಟ್ ಆಫ್ ಲಿವಿಂಗ್ ಎಷ್ಟಿದೆ ಅಂತ ಕೇಳಿದ್ರು. ಗೈಸ್ ಆ್ಯಕ್ಚುಲಿ ನಾನು ಒಂದು ಸ್ವಲ್ಪ ಡೆಸರ್ಟೇಷನ್ ಪೀರಿಯಡಲ್ಲಿದ್ದೆ, ಪ್ರಾಜೆಕ್ಟ್ ಪೀರಿಯಡು ತುಂಬ ಬ್ಯುಸಿ ಇದ್ದೆ ಪ್ರಾಜೆಕ್ಟ್ಸಲ್ಲಿ. ಸೊ ಆ ಕಾರಣದಿಂದ ವ್ಲಾಗ್ಸ್ ಮಾಡೋಕ್ಕಾಗಿಲ್ಲ. ಆ ರಿಲೇಟೆಡು ನಾನು ಅಪ್ಡೇಟ್ ಮಾಡ್ತೀನಿ, ಹೇಗೆ ಬಂದೆ ಇಲ್ಲಿ, ಕಾಸ್ಟ್ ಆಫ್ ಲಿವಿಂಗ್ ಏನು, ಆ್ಯಂಡ್ ಕಾಲೇಜ್ ಫೀಸ್ ಎಷ್ಟು, ಯಾವ ಮೂಲಕ ಇಲ್ಲಿಗೆ ಬಂದೆ, ಪ್ರತಿಯೊಂದು ನಿಮಗೆ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ನಾನು. ಸೊ ತುಂಬ ಜನ ನನಗೆ ಕಾಸ್ಟ್ ಆಫ್ ಲಿವಿಂಗು, ಗ್ರೋಸರೀಸ್ ಖರ್ಚು ಎಲ್ಲ ಕೇಳಿದ್ರಲ್ಲ. ಸೊ ನಾನು ಒಂದು ಸ್ಟೋರಲ್ಲಿ ಇಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ. ಸೊ ಆ ಸ್ಟೋರ್ಗೆ ಹೋಗೋಣ ಬನ್ನಿ, ಆ ವೇರ್ ಹೌಸ್ಗೆ ಹೋಗೋಣ. ಅಲ್ಲಿ ಗ್ರೋಸರೀಸ್ ಆಗಲಿ, ವೆಜಿಟೇಬಲ್ಸ್ ಆಗಲಿ, ಪ್ರತಿಯೊಂದ್ರದ್ದು ಎಷ್ಟಿದೆ ರೇಟು ಏನು ಅಂತ ನೋಡೋಣ ಬನ್ನಿ ಅಂತ ಹೇಳ್ತಾ ಹೋಗೋಣ ಬನ್ನಿ. ಆ್ಯಂಡ್ ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಅರ್ಥ ಆಯಿತು ಅನಿಸುತ್ತೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಆ್ಯಂಡ್ ಲೈಕ್ ಮಾಡಿ. ಬನ್ನಿ ತಡ ಯಾಕೆ, ಸ್ಟೋರ್ ಒಳಗಡೆ ಹೋಗೋಣ. ಸೊ ಗೈಸ್ ಇದೇ ಸೈನ್ಸ್ವೇಸ್ ಅನ್ನೋ ಒಂದು ದೊಡ್ಡ ಸ್ಟೋರ್, ಆ್ಯಕ್ಚುಲಿ ದೊಡ್ಡ ವೇರ್ ಹೌಸ್ ಇದು. ತುಂಬ ಸೈನ್ಸ್ವೇಸ್ ಅನ್ನೋ ಲೋಕಲ್ ಸ್ಟೋರು ಕೂಡ ಇದೆ. ಆ್ಯಂಡ್ ನೋಡಿ ಬ್ಯಾಸ್ಕೆಟ್ ಎಲ್ಲ ಇಟ್ಟಿದ್ದಾರೆ, ಬನ್ನಿ ಹೋಗೋಣ. ಇದೆ ಎಂಟ್ರೆನ್ಸ್. ಗೈಸ್ ನಮಗೆ ಈ ಸ್ಟೋರಲ್ಲಿ ಪ್ರತಿಯೊಂದು ಐಟಮ್ ಸಿಗುತ್ತೆ ಅಂದ್ರೂ ಏನು ತಪ್ಪಾಗಲ್ಲ ಆ್ಯಕ್ಚುಲಿ. ಅದು ಬಿಕಾಸ್ ನೀವಿಲ್ಲಿ ನೋಡ್ಬೋದು ಬಟ್ಟೆಗಳನ್ನು ಸಿಗುತ್ತೆ ಇಲ್ಲಿ, ಶೂಗಳು ಸಿಗುತ್ತೆ. ಆ್ಯಂಡ್ ಹಾಗೆ ಹೋಗ್ತಾ ನಮಗೆ ಗ್ರಾಸರೀಸ್ ಏನೇನು ಬೇಕು ಪ್ರತಿಯೊಂದು ಸಿಗುತ್ತೆ. ನಾನು ರೇಟೆಲ್ಲ ತೋರಿಸ್ತೀನಿ ನಿಮಗೆ, ಒಂದು ಗ್ಲ್ಯಾನ್ಸ್ ಕೊಡ್ತಾಯಿದ್ದೀನಿ ಏನೆಲ್ಲ ಇರುತ್ತೆ ಇಲ್ಲಿ. ಪ್ರತಿಯೊಂದು ಸ್ಟೋರಲ್ಲೂ ಪ್ರತಿಯೊಂದು ಎಕ್ವಿಪ್ಮೆಂಟು ಸಿಗುತ್ತೆ ಆ್ಯಕ್ಚುಲಿ. ನೋಡಿ ಇದು ಕುಕ್ಕಿಂಗ್ ವೆಸಲ್ಸ್ ಆಗಲಿ ಅದು ಸಿಗುತ್ತೆ. ದೆನ್ ಇಲ್ಲಿ ಹಾರ್ಗೋಸ್ ಅಂತ ಇದೆ. ಆರ್ಗೋಸ್ ಅಂದರೆ ಗೈಸ್ ಇವಾಗ ಲೈಕ್ ಟೆಕ್ನಿಕಲ್ ಪ್ರಾಡಕ್ಟ್ಸ್, ನಮಗೇನು ಬೇಕು ಟೆಕ್ ಪ್ರಾಡಕ್ಟ್ಸ್ ಆ್ಯಂಡ್ ಫೋನ್ ಆಗಲಿ, ಎಲೆಕ್ಟ್ರಾನಿಕ್ಸ್ ಐಟಮ್ಸು ಪ್ರತಿಯೊಂದು ಇಲ್ಲಿ ಆರ್ಗೋಸಲ್ಲಿ ಸಿಗುತ್ತೆ. ನಾವು ಇಲ್ಲೇ ಬಂದು ಬುಕ್ ಮಾಡ್ಬೋದು, ಸಡನ್ನಾಗೆ ತಗೋಬೋದು. ಸೊ ಬನ್ನಿ, ಇನ್ನೂ ಏನೇನಿದೆ ರೇಟ್ ಹೇಗಿದೆ ಅಂತ ನಿಮಗೆಲ್ಲ ತೋರಿಸ್ತೀನಿ ನಾನು. ಬನ್ನಿ ಫಸ್ಟ್ ಸ್ಟಾರ್ಟಿಂಗ್ ಎಲ್ಲಿಂದ ಮಾಡೋಣ ಯೋಚನೆ ಮಾಡ್ತಾಯಿದ್ದೀನಿ. ಬನ್ನಿ ಎಲ್ಲೋ ಮಾಡೋಣ. ಎಷ್ಟು ನೋಡಿ ಟೊಮೊಟೊ ಇದು ಎಷ್ಟಿದೆ, 1.6 ಪೌಂಡು. ಆ್ಯಕ್ಚುಲಿ ನಿಮ್ಗೆ ಹೇಳ್ತೀನಿ ನಾನು, 1 ಪೌಂಡ್ ಈಸ್ ಈಕ್ವಲ್ಸ್ ಟು ಗೈಸ್ 110 rupees ಇವತ್ತಿನ ರೇಟು. ಆ್ಯಂಡ್ ಇನ್ .65 50 ಪೆನ್ಸ್ ಇತ್ತು ಅಂದರೆ ಅದು 50 ರೂಪಾಯಿ ಲೆಕ್ಕ. ನೀವು ಕ್ಯಾರೆಟ್ ನೋಡ್ಬೋದು, KGಗೆ 90 ಪೆನ್ಸ್ ಇದೆ, KGಗೆ 90. ಲೂಸು ಇದೆ, ಲೂಸ್ ಬಂದ್ಬಿಟ್ಟು 69 ರೂಪಾಯಿ KG. ಅವ್ರವ್ರ ಮೇಲೆ ಡಿಪೆಂಡ್ ಗೈಸ್, ಲೂಸಾರು ತಗೋಬೋದು, ಈ ಥರ ಪ್ಯಾಕೆಟ್ ಆಗ್ಬೋದು. ಜಾಸ್ತಿ ನಾವು ಇಲ್ಲಿ ಪ್ಯಾಕೆಟ್ ಐಟಮ್ಸ್ನೇ ನೋಡ್ಬೋದು. ಫ್ರೂಟ್ ಸೆಕ್ಷನ್ಗೆ ಹೋಗೋಣ. ವೆಜಿಟೇಬಲ್ಗೆ ಬಂದಿದ್ದೀನಿ. ಸೊ ಬೀಟ್ರೂಟ್ ನೋಡಿ ಗೈಸ್ ಎಷ್ಟಿದೆ ಗೈಸ್, 3 6 6ಕ್ಕೆ 200 ರೂಪಾಯಿ ಗೈಸ್, 220 ರೂಪಾಯಿ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ ಇದೆಂತಹ. ಆ್ಯಂಡ್ ಕಾಲಿಫ್ಲವರ್ ಗೈಸ್, ಒಂದೇ ಒಂದು ಕಾಲಿಫ್ಲವರ್ ಹೂಕೋಸ್ಗೆ 120 ರೂಪಾಯಿ. ನಾನು ನಮ್ಮ ಫುಡ್ಸ್ ಅಷ್ಟೇ, ನಮ್ಮಲ್ಲಿ ಏನು ವೆಜಿಟೇಬಲ್ ಯೂಸ್ ಮಾಡ್ತೀರೋ ಅದನ್ನು ಮಾತ್ರ ತೋರಿಸ್ತಾ ಇದ್ದೀನಿ. ಕ್ಯಾಬೇಜ್ ನೋಡಿ, ಚಿಕ್ಕ ಕ್ಯಾಬೇಜ್ಗೆ 80 ರೂಪಾಯಿ ಸಿಗುತ್ತೆ ಗಾಯ್ಸ್. ಪ್ರತಿಯೊಂದು ನಮಗೆ ವೆಜಿಟೇಬಲ್ಸು ಬೆಂಗಳೂರಲ್ಲಿ ಏನೇನು ಸಿಗುತ್ತೆ ಪ್ರತಿಯೊಂದು ಸಿಗುತ್ತೆ. ಆಲೂಗಡ್ಡೆ ನೋಡಿ, ಈ 4 ಆಲೂಗಡ್ಡೆ 4 ಇದೆ, 80 ಪೆನ್ಸ್. ಆ್ಯಂಡ್ ಆನಿಯನ್
ಒಂದು ಬ್ಯಾಗಲ್ಲಿ 3 ಆನಿಯನ್ ಬರುತ್ತೆ, 110 ರೂಪಾಯಿ. ಗೈಸ್ ನೀವು ನೋಡ್ಬೋದು ಇಲ್ಲಿ ಪ್ಯಾಕ್ ಫ್ರೂಟ್ಸ್ ಇದೆ. ಪ್ರತಿಯೊಂದು ಫ್ರೂಟ್ಸು ಈ ಥರ ಕಟ್ ಮಾಡಿ ಒಂದು ಪ್ಲಾಸ್ಟಿಕ್ ಬಾಕ್ಸಲ್ಲಿ ಪ್ಯಾಕ್ ಮಾಡ್ತಾರೆ. ಇದೆಲ್ಲ ರೇಟ್ಸ್ ನೋಡ್ಬೋದು, ಹೆವಿ ಕಾಸ್ಟ್ಲಿ ಇದೆ. ಇಷ್ಟು ಪೈನಾಪಲ್ ಅರೌಂಡ್ ಒಂದು 2 ಪೀಸ್ ಅಷ್ಟು ಪೈನಾಪಲ್ ಕಟ್ ಮಾಡಿದ್ದಾರೆ ಅನ್ಬೋದು, 235 ರೂಪಾಯಿ. ನಾನೇನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ? 2 ಆ್ಯಪಲ್ ಗೈಸ್, ಇದು 2 ಆ್ಯಪಲ್ ಸಣ್ಣದಾಗಿ ಕಟ್ ಮಾಡಿದ್ದಾರೆ, 250 ರೂಪಾಯಿ. ಅದೇ ಥರ ಮ್ಯಾಂಗೋ ಇದೆ, ಮ್ಯಾಂಗೋಗೆ 400 ರೂಪಾಯಿ ಗೈಸ್. ಇಷ್ಟು ಮ್ಯಾಂಗೋಗೆ 400 ರೂಪಾಯಿ ಒಂದು ವಾಮಿ. ನಾನು ಇಲ್ಲೇ ಗೈಸ್ ವರ್ಕ್ ಮಾಡೋದು, ನಾನು ಇದೇ ಆ್ಯಪಲ್ ನೋಡಿ, 6 ಆ್ಯಪಲ್ಗೆ 170 ರೂಪಾಯಿ. 6 ಆ್ಯಪಲ್ ಒಂದು ಪ್ಯಾಕೆಟಲ್ಲಿ 6 ಆ್ಯಪಲ್ ಬರೋದು, 6 ಆ್ಯಪಲ್ಗೆ 170 ರೂಪಾಯಿ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಕಿವಿ ಫ್ರೂಟ್, ನಮ್ಮಲ್ಲಿ ಕಿವಿ ಫ್ರೂಟ್ ಕಾಸ್ಟ್ಲಿ, ಇಲ್ಲಿ ಕಿವಿ ಫ್ರೂಟ್ ಕಮ್ಮಿ ಗೈಸ್. ವೈ ಐ ಡೋಂಟ್ ನೋ. ಇಲ್ಲಿ ನನ್ನ ಮೇಲೆ ಹಣೆ ಇಟ್ಟಳು. ಮಾಡ್ತಾರೆ ಅಂತ ಗೊತ್ತು, ಬೆಳಿತಾರೆ. 6 ಕಿವಿ ಫ್ರೂಟ್ಗೆ 105 ರೂಪಾಯಿ. ಮ್ಯಾಂಗೋ, ಒಂದು ಮ್ಯಾಂಗೋಗೆ 120 ರೂಪಾಯಿ, ಒಂದು ಮ್ಯಾಂಗೋಗೆ 120 ರೂಪಾಯಿ. ಅಬ್ಬಬ್ಬಬ್ಬ ಲ್ಯಾಟ್ರಿ ಇನ್ಕಮ್ ಟ್ಯಾಕ್ಸ್. ನಿಂಬೆ ನೋಡಿ ಗೈಸ್, ಒಂದು ನಿಂಬೆಹಣ್ಣಲ್ಲ ಇದು ನಿಂಬೆಹಣ್ಣೆ, ಬಟ್ ನಮ್ಮಲ್ಲಿ ಈ ಥರ ಮೂಸಂಬಿಗಳು ಬರ್ತಾವಲ್ಲ ಆ ಸೈಜ್ ಇದೆ ಇದು ಒಂದು ನಿಂಬೆಹಣ್ಣು. ಒಂದು ನಿಂಬೆಹಣ್ಣಿಗೆ 30 ರೂಪಾಯಿ. ಗೈಸ್ ಶುಂಠಿ 550 ರೂಪಾಯಿ kg. ಆ್ಯಂಡ್ ಬೆಳ್ಳುಳ್ಳಿ ನೋಡಿ, ಬೆಳ್ಳುಳ್ಳಿ ಒಂದು ಪೀಸ್ ಬೆಳ್ಳುಳ್ಳಿ, ಒಂದೇ ಪೀಸ್ ಬೆಳ್ಳುಳ್ಳಿಗೆ 24 ರೂಪಾಯಿ. ಆ್ಯಂಡ್ ಗೈಸ್ 52 ರೂಪಾಯಿ ಇದೆ. ಇಷ್ಟು ಕೊತ್ತಂಬರಿ, 5 ರೂಪಾಯಿ ಕೊತ್ತಂಬರಿಗೆ 52 ರೂಪಾಯಿ. 1 ಗಂಟೆಗೆ ಕೊತ್ತಿಮೀರಿ ಸೊಪ್ಪು ತಗೊಂಡು ಬಂದಿದ್ದು ಅಂಗಡಿನಲ್ಲಿ ಹಾಕೋದು. ಒಂದು ಕ್ಯಾಪ್ಸಿಕಮ್ಗೆ 59 ರೂಪಾಯಿಗೆ, ಒಂದು ಕ್ಯಾಪ್ಸಿಕಮ್ಗೆ 59. ಎಲ್ಲ ಕಲರ್ ಇದೆ, ಆರೆಂಜ್ ಕಲರ್ ಕೂಡ ಸಿಗುತ್ತೆ, 59 ರೂಪಾಯಿ. ಇನ್ನು ಏನೋ ಬೇಕಣ. ಗೈಸ್ ಬೀನ್ಸ್ 200 ಗ್ರಾಮ್ ಬೀನ್ಸ್ 130 ರೂಪಾಯಿ. ಗೈಸ್ ಇದೇನು ಗೊತ್ತಾಯ್ತಾ, ಸೌತೆಕಾಯಿ ಗೈಸ್ ಹೇಗೆ ಪ್ಯಾಕ್ ಮಾಡಿದ್ದಾರೆ ನೋಡಿ. ಇದೊಂದು ಸೌತೆಕಾಯಿಗೆ 90 ರೂಪಾಯಿ. ಇದೊಂದು ನೋಡಿ. ಲೂಸ್ ಟೊಮೊಟೊ, ಇದು ಪ್ಯಾಕೆಟ್ ಲೂಸ್ ಟೊಮೊಟೊ kgಗೆ 175 ರೂಪಾಯಿ. ನಾನು ಆ್ಯಕ್ಚುಲಿ ಗೈಸ್ ಇದೇ ಸ್ಟೋರಲ್ಲಿ ನಾನು ವರ್ಕ್ ಮಾಡೋದು. ಸೊ ನಮ್ಗೊಂದು ಸ್ವಲ್ಪ ಡಿಸ್ಕೌಂಟ್ ಕೊಡ್ತಾರೆ, ಒಂದು ಅರೌಂಡ್ 15% ಡಿಸ್ಕೌಂಟ್ ಇರುತ್ತೆ. ಗೈಸ್ ನೋಡ್ಬೋದು, ಹಾಲ್ ಸೆಕ್ಷನ್ ಬಂದಿದ್ದೇನೆ. ಹಾಲು ಗೈಸ್ ಇದು ನೋಡಿ, 2 ಲೀಟ್ರ್ ಹಾಲಿಗೆ 230 ರೂಪಾಯಿ ಇದೆ. ಜಾಸ್ತಿದು ಇದೆ, ಕಮ್ಮಿದು ಇದೆ. ಗೈಸ್ ನೋಡಿ ಟ್ರಾಪಿಕಾನ ಇದೆ. ನಮ್ಮಲ್ಲಿ 1 ಲೀಟ್ರಿಗೆ 100 ರೂಪಾಯಿನೂ ಇದೆ ಟ್ರಾಪಿಕಾನ ಇಲ್ಲಿ, ಬಟ್ ಇದೊಂದು ಲೀಟ್ರ್ ಟ್ರಾಪಿಕಾನಿಗೆ 4 ಪೌಂಡ್ 400 ರೂಪಾಯಿ ಇದೆ. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ. ಆ್ಯಂಡ್ ಮೊಸರು ನೋಡ್ಬೋದು ಗೈಸ್, ಮೊಸರು ನೋಡಿ, ಇದೊಂದು ಎಷ್ಟು 450 ಗ್ರಾಮ್ ಮೊಸರುಗೆ 215 ರೂಪಾಯಿ. 450 ಗ್ರಾಮ್ ಮೊಸರುಗೆ. ಯೋಗಟ್ ಯೋಗಟ್ ಮೊಸರು 2 ಒಂದೇ. ಇಲ್ಲಿ ಪ್ಯಾಕೆಟು ಗೈಸ್, ಇದು ಕೋಕೋನಟ್ ವಾಟರ್, ಎಳ್ನೀರು. ಈ ಎಳ್ನೀರಿಗೆ 400 ರೂಪಾಯಿ. 1 ಲೀಟ್ರ್ ಎಳ್ನೀರಿಗೆ 400 ರುಪೀಸ್. ನಾನು ಗೈಸ್ ಬಂದ ನಂತರ 1 ಟೈಮು ಕೂಡ ಎಳ್ನೀರು ಕುಡಿದಿಲ್ಲ. ಕಾಯಿ ನಿನ್ಗಿದು ಬೇಕಿತ್ತ ಮಗನೇ, ವಾಪಸ್ಸು ಒಂಟೋಗು ಶಿವನೇ. ತಿಂದಿಲ್ಲ ಗೈಸ್. ಇಲ್ಲಿ ಕೋಕೋನಟ್ ಪೌಡ್ರನ್ನ ಯೂಸ್ ಮಾಡೋದು, ಕಾಯಿ ಸಹ ಯೂಸ್ ಮಾಡಿಲ್ಲ. ಎಲ್ಲ ನೋಡಿ ಪ್ಯಾಕೆಟ್ ಚಿಕನ್ಸ್ ಪ್ಯಾಕ್ ಮಾಡಿ ಕುಕ್ ಆಗಿರುತ್ತೆ, ಬಿಸಿ ಮಾಡ್ಕೊಂಡು ತಿನ್ಬೇಕಷ್ಟೇ. ಈ ಥರ ಇದೆಲ್ಲ ನೋಡಿ ನೀವೇ ರೇಟ್ ನೋಡಿ, ಹಂಗೆ ಗೊತ್ತಾಗುತ್ತೆ. ಇದೊಂದು ಚಿಕ್ಕ 100 ಗ್ರಾಮ್ಸ್ಗೆ 300 ರೂಪಾಯಿ. ರೇಟ್ ನೋಡಿ ಗೊತ್ತಾಗುತ್ತೆ ಗೈಸ್. ಇಲ್ಲಿ ಸಂಬಳ ತಕ್ಕಂತೆ ಖರ್ಚು ಕೂಡ ಇರುತ್ತೆ. ಆ್ಯಕ್ಚುಲಿ ಪಿಜ್ಜಾನು ತುಂಬ ತಿಂತಾರೆ ಜನ. ಪಿಜ್ಜಾ ಎಲ್ಲ ಕುಕ್ಡ್, ಆಲ್ರೆಡಿ ಕುಕ್ಡ್ ಪಿಜ್ಜಾಗಳು ತೊಗೊಂಡೋಗಿ ಓವನಲ್ಲಿ ಇಡಬೇಕು ಅಷ್ಟೇ. ಓವನಲ್ಲಿ ಕುಕ್ ಮಾಡಬೇಕಾಗುತ್ತೆ. ಎಷ್ಟು ನೋಡಿ, ಇದೊಂದು ದೊಡ್ಡ ಪಿಜ್ಜಾಗೆ 475 ರೂಪಾಯಿ. ಆ್ಯಂಡ್ ಗೈಸ್ ನೀವು ಚಿಕನ್ ನೋಡ್ಬೋದು, ಓಲ್ ಚಿಕನ್. ಇದೊಂದು ಚಿಕ್ಕ ಚಿಕನ್ನು, ಲೈಕ್ ಓಲ್ ಚಿಕನ್, ಸ್ಮಾಲ್ ಹೋಲ್ ಬರ್ಡ್. ಚಿಕನ್ 1 kg ಬರುತ್ತೇನೋ, 1 kgಗೆ 395 ರೂಪಾಯಿ. ಮೋಸ ಇಲ್ಲ ಚಿಕನ್ನಲ್ಲಿ. ಸೊ ಇದೆಲ್ಲ ಪೋರ್ಕು ಗೈಸ್, ಆ್ಯಕ್ಚುಲಿ ಪೋರ್ಕು. ಬಟ್ ಇಲ್ಲಿ ತುಂಬ ಸೇಲ್ ಆಗುತ್ತೆ. ಇದು ತುಂಬ ಅಂದರೆ ತುಂಬ ಸೇಲ್ ಆಗುತ್ತೆ. ಇಲ್ಲಿನ ಜನ ತುಂಬ ಇಷ್ಟಪಡ್ತಾರೆ. ಇದೆ 250 ಇದೆ, 300 ರೂಪಾಯಿ ಇದೆ ಗೈಸ್. ಇದೆಲ್ಲ ಬ್ರೆಡ್ ಸೆಕ್ಷನ್ನು ಆ್ಯಂಡ್ ಕೇಕ್ ಸೆಕ್ಷನ್ನು.
ಎಲ್ಲ ಖಾಲಿ ಆಗಿದೆ, ಜನ ಎಲ್ಲ ಪರ್ಚೇಸ್ ಮಾಡಿದ್ದಾರೆ. ಬಟ್ ನೋಡ್ಬೋದು 1 pound ಬ್ರೆಡ್ಗೆ 99 pence ಇದೆ. ಡಿಫ್ರೆನ್ಸ್ ಇದೆ ಆ್ಯಕ್ಚುಲಿ. ಬ್ರೆಡ್ಡು ನಾನು ಹೇಳ್ದಂಗೆ ಬ್ರೆಡ್ಡು ಬಟರ್ ತುಂಬ ಸೇವನೆ ಮಾಡ್ತಾರೆ. ಮತ್ತು ಕಾರಣದಿಂದ ಡಿಫ್ರೆಂಟ್ ಟೈಪ್ಸ್ ಆಫ್ ಬ್ರೆಡ್ ಇದೆ, ಅದಕ್ಕೆ ಸಪ್ರೇಟ್ ರೇಟೇ ಇದೆ. 160. ಇದು ನೋಡಿ 10 ಮೊಟ್ಟೆ 173 ರೂಪಾಯಿ. 10 ಮೊಟ್ಟೆ ಎಲ್ಲ ಇದೇ ಥರ ಇಲ್ಲಿ ಬರೋದು. ಮೊಟ್ಟೆಯಲ್ಲೂ ತುಂಬ ಥರ ಇದೆ ನೋಡಿ, ತುಂಬ ಥರ ಇದೆ. ಇದೆಲ್ಲ ಮೊಟ್ಟೆ ಸೆಕ್ಷನ್ನೇ. ಬರೀ ಇದೊಂದೇ ಸ್ಟೋರ್ ಅಲ್ಲ, ಬೇರೆ ಬೇರೆ ಸ್ಟೋರ್ಸು ಇದೆ. ಆ್ಯಂಡ್ ಈವನ್ ಇಂಡಿಯನ್ ಸ್ಟೋರ್ಸು ಇದೆ, 2-3 ಇಂಡಿಯನ್ ಸ್ಟೋರ್ ಕೂಡ ಇದೆ. ಅಲ್ಲಿ ಆ್ಯಕ್ಚುಲಿ ನಮ್ಮ ಇಂಡಿಯಾದಲ್ಲಿ ಸಿಗೋ ಪ್ರಾಡಕ್ಟ್ಸ್ ಎಲ್ಲ ಸಿಗುತ್ತೆ. ಸೊ ನಮ್ಮ ಇಲ್ಲೇನು ಸಿಗುತ್ತೆ ನಾವು ಅದೆಲ್ಲ ಇಲ್ಲಿ ಪರ್ಚೇಸ್ ಮಾಡ್ತೀರಿ, ಮಿಕ್ಕಿದೆಲ್ಲ ಇಂಡಿಯನ್ ಸ್ಟೋರ್ಗೆ ಹೋಗಿ ಪರ್ಚೇಸ್ ಮಾಡ್ತೀರಿ. ಇದೆಲ್ಲ ದಾಲು, ಮೂಂಗ್ ದಾಲ್ ನೋಡ್ಬೋದು, 200 ರೂಪಾಯಿ kgಗೆ. ಆ್ಯಂಡ್ ಇದು ಚಿಕ್ ಪೀಸ್ ಅಂತ ಇದೆ, ಕಡಲೆಕಾಳಿದೆ, ದೊಡ್ಡ ಕಡಲೆ 200 ರೂಪಾಯಿ. ಇದು ಎಲ್ಲ ಓಕೆ ಗೈಸ್, ಇಂಡಿಯಾದಲ್ಲಿ ಏನು ಸಿಗುತ್ತೆ ಒಂದು 50 ರೂಪಾಯಿ ಹೆಚ್ಚು ಕಮ್ಮಿ ಆಗುತ್ತೆ. ಬಟ್ ಟಿನ್ನಲ್ಲಿ ತುಂಬ ಇಲ್ಲಿ ಐಟಮ್ಸ್ನ ಸ್ಟೋರ್ ಮಾಡಿ ಪ್ರೊವೈಡ್ ಮಾಡ್ತಾರೆ. ಲೈಕ್ ಕಾಳುಗಳನ್ನಾಗಲಿ, ಲೈಕ್ ಟೊಮೊಟೊನಾಗಲಿ ತುಂಬ ಇದೆ ಗೈಸ್. ನಮಗೆ ಇಲ್ಲಿಂದೇನು ಅರ್ಥ ಆಗಲ್ಲ ಆ್ಯಕ್ಚುಲಿ. ಇದೆಲ್ಲ ಟ್ಯೂನೋ ಫಿಶ್ದು ಚಂಕ್ಸ್ ಅಂತ. ಟೀ ಪುಡಿಗಳು, ಕಾಫಿ ಪುಡಿಗಳನ್ನೆಲ್ಲ ನೋಡ್ಬೋದು ನೀವು ಇಲ್ಲಿ. ರೆಡ್ ಲೇಬಲ್ ಅಂತ ಲೂಸ್ ಟೀ ಪುಡಿ, ಇನ್ನೊಂದಕ್ಕೆ ಬ್ರೂಕ್ ಬಾಂಡ್ ರೆಡ್ ಲೇಬಲ್ ಟೀ. ಲೂಸ್ ಕಲಬೆರಕೆ ಇದರಲ್ಲಿ 240 ಟೀ ಬ್ಯಾಗ್ಸ್ ಇದೆ. ನಮ್ಮಲ್ಲಿ ಸ್ಪೂನಲ್ಲಿ ಹಾಕಿ ಟೀನ ಕುದಿಸ್ಬಿಟ್ಟು ಸೋಸ್ತಾರೆ. ಇಲ್ಲಿ ಟೀ ಬ್ಯಾಗ್ಸ್ ಅದ್ರ ಒಳಗಡೆ ಹಾಕೊಳ್ಳೋದು, ಬಿಸಿನೀರು ಒಳಗಡೆ ಸಕ್ಕರೆ ಗಿಕ್ಕರೆ ಹಾಕ್ಕೊಳ್ಳೋದು, ಹಂಗೆ ಕುಡಿಯೋದು. 240 ಟೀ ಬ್ಯಾಗ್ಸ್ಗೆ 320 ರೂಪಾಯಿ. ತುಂಬ ಬ್ರ್ಯಾಂಡ್ಸ್ ಇದೆ. ನಮ್ಮ ಇಂಡಿಯನ್ದು ತುಂಬ ಕಾಫಿದಿದೆ, ತುಂಬ ಟೀ ಇದೆ, ಬ್ರ್ಯಾಂಡ್ಸ್ ಇದೆ. ಎಂಟ್ರಿ ಆದರೆ ಚಾಕ್ಲೇಟ್ ಆ್ಯಂಡ್ ಬಿಸ್ಕೆಟ್ ಸೆಕ್ಷನ್ಗೆ. ಆ್ಯಕ್ಚುಲಿ ಚಾಕ್ಲೇಟ್ ಆ್ಯಂಡ್ ಬಿಸ್ಕೆಟ್ ಎಲ್ಲ ಚೀಪೇ ಗೈಸ್. ಚೀಪ್ ಇನ್ ದ ಸೆನ್ಸ್ ಅಂದರೆ ಇಲ್ಲಿನ ರೇಟ್ಗೆ ಓಕೆ, ಇದೊಂದು ಸ್ವಲ್ಪ ಚೀಪೇ, ಏನು ಅನ್ಸೋದಿಲ್ಲ ಗೈಸ್. ಇಲ್ಲಿ 1 pound 2 pound ಎಲ್ಲ ಲೆಕ್ಕಕ್ಕೆ ಚೀಪೇನು ಆ್ಯಕ್ಚುಲಿ. ನಮಗೆ ಇಂಡಿಯನ್ ಕರೆನ್ಸಿ ಕನ್ವರ್ಟ್ ಮಾಡಿಕೊಂಡ್ರೆ 200 ರೂಪಾಯಿ 300 ರೂಪಾಯಿ ಬಾಬಾ ಅನಿಸುತ್ತೆ. ಬಟ್ ಕಂಪೇರ್ ಮಾಡಿಕೊಂಡ್ರೆ ಚೀಪೇ ನೋಡಿ. ನನ್ನ ಮೇಲೆ ಹಣೆ ಇಟ್ಟಳು, ನನ್ನ ಮೇಲೆ ಹಣೆ. ಎಕ್ಸ್ಟ್ರಾ ಆರ್ಬಿಟ್ಟು 5 ಪ್ಯಾಕ್ ಇರುತ್ತೆ. 5 into 10 50ಗೆ 275 rupees. 50 ಪೀಸ್ಗೆ 275 ರೂಪಾಯಿ. ಆರ್ಬಿಟ್ಸ್ ಬೂಮರ್ ಅಲ್ಲ. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಟಿಕ್ ಟ್ಯಾಕ್ ನೋಡಿ, ಇದೊಂದು ಟಿಕ್ ಟ್ಯಾಕ್ಗೆ 110 ರೂಪಾಯಿ. ಆ್ಯಂಡ್ ಚಾಕ್ಲೇಟ್ಸ್ ಎಲ್ಲ ಈ ಸಿಲ್ಕು ಪಲ್ಕಲ್ಲ, ಸಿಲ್ಕ್ ಚಾಕ್ಲೇಟ್ಸ್ ಎಲ್ಲ ಓಕೆ ನೋಡಿ. ಇದೊಂದು ಸಿಲ್ಕು 250 ರೂಪಾಯಿ ನೋಡಿ. ರೆಡ್ ಬುಲ್ ನೋಡಿ, 4ಕ್ಕೆ 900 ರೂಪಾಯಿ. 4 ಕ್ಯಾನ್ಸ್ಗೆ 900 ರೂಪಾಯಿ. ಗೈಸ್, ನೀವು ಈ ಸ್ಪ್ರೈಟ್ ಗೀಟೆಲ್ಲ ರೇಟ್ ನೋಡಬೇಕಿಲ್ಲ. 200 ರೂಪಾಯಿ ಗೈಸ್, ಇನ್ನು 100 ರೂಪಾಯಿ ಹೆಚ್ಚು ಕಮ್ಮಿ ನೋಡ್ಬೋದು. ಇದೆಲ್ಲ ವೈನು ತುಂಬ ರೇಟು. ಇಲ್ಲಿ ನೋಡಿ ವಯ್ಯ ಎಷ್ಟು ತುಂಬ್ಕೊಂಡು ಅವ್ನು ವೈನ್ನ. ಇಲ್ಲಿ ಸತ್ರು ವೈನ್ ಕುಡಿತಾರೆ, ಎದ್ರೂ ವೈನ್ ಕುಡಿತಾರೆ, ಬಿದ್ದರೂ ವೈನ್ ಕುಡಿತಾರೆ. ಏನಾದರೂ ವೈನ್ ಕುಡಿ ವೈನು ಡ್ರಿಂಕ್ಸು ಕುಡಿತಾನೆ ಇರ್ತಾರೆ. ನಮಗೆ ಆ್ಯಕ್ಚುಲಿ ಗಾಯ್ಸ್ ಇಲ್ಲಿ ಚೀಪ್ ಅನ್ಸಿದ್ದು ಬಂದಾದ್ಮೇಲೆ ಅಂದರೆ ಇದೊಂದೇ ಕ್ಯಾಟಗರಿಲಿ ಲಿಕ್ಕರಲ್ಲಿ. ಕಂಪೇರ್ಡ್ ಟು ಇಂಡಿಯನ್ ಪ್ರೈಸ್ ಇಲ್ಲೆಲ್ಲ ಚೀಪ್ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ ಅಷ್ಟೇ, ಬೇರೆ ಏನಿಲ್ಲ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ತುಂಬ ಚೀಪ್ ಇದೆ. ಇಂಡಿಯಾದಲ್ಲಿ ಸಿಗೋ ಇಲ್ಲಿ ಸಿಗೋ ಬ್ರ್ಯಾಂಡ್ಸ್ ಎಲ್ಲ ಇಂಡಿಯಾದಲ್ಲಿ ಕಂಪೇರ್ ಮಾಡಿದ್ರೆ ಹೆವಿ ಕಾಸ್ಟ್ಲಿ ಇದೆ. ಇಲ್ಲಿ ಪಕ್ಕದಲ್ಲೇ ಇರೋ ಸ್ಕಾಟ್ಲ್ಯಾಂಡಿನ ಸ್ಕಾಚಸ್ ಎಲ್ಲ ಎಕ್ಸ್ಪೋರ್ಟ್ ಮಾಡ್ಕೊತಾರೆ. ಸೊ ಆ ಕಾರಣದಿಂದ ಕಮ್ಮಿ ಇದೆ ಅಂತ ಹೇಳ್ಬಲ್ಲ. ಜಾಕ್ ಡೇನಿಯಲ್ಸ್ ಎಲ್ಲ 20 ಮಂಕಿ ಶೋಲ್ಡರ್ ಅಂತ 29 pound ಇದೆ. ಗ್ರ್ಯಾಂಡ್ಸ್ ಅಂತ 22 pounds ಇದೆ. ಟೆಲಿಸ್ಕ್ 46 ಇದೆ ಗೈಸ್. ಸೊ ತುಂಬ ಜನ ಇಲ್ಲಿ ಬರೋರು ತನ್ನ ಕಂಟ್ರಿಗೆ ಇಂಡಿಯಾಗೆ ಹೋಗ್ಬೇಕಾದ್ರೆ ವಾಪಸ್ಸು 1-2 ಬಾಟಲ್ ಎತ್ಕೊಂಡು ಹೋಗೋದು ಸತ್ಯನೇ ಗೈಸ್. ಇದೆಲ್ಲ ಫ್ರಿಜ್ ಐಟಮು, ಫ್ರೋಝನ್ ಐಟಮ್ಸು. ನಮ್ಮಲ್ಲಿ ಐಸ್ ಕ್ರೀಮ್ ಅದೆಲ್ಲ ಹೇಗಿಡ್ತಾರೆ ಲೈಕ್ ಈವನ್ ಇಫ್ ಯು ಲೈಕ್ ಡಿ ಮಾರ್ಟ್ ಅಲ್ಲಿ ಇಲ್ಲಿ ಹೋದರೆ, ರಿಲಯನ್ಸ್ ಅದೇ ಇಂಥ ಮಾರ್ಟಲ್ಲಿ ಫ್ರೋಝನ್ ಐಟಮ್ ಅಂತಲೇ ಸಪ್ರೇಟ್ ಇರುತ್ತೆ, ಫ್ರಿಜ್ಜಲ್ಲಿ ಇರುತ್ತೆ. ಅದೆಲ್ಲ ಇದೆ ಐಟಮ್ಸ್ ಆ್ಯಕ್ಚುಲಿ. ಈ ಥರ ಅಳವಡಿಕೆ, ಈ ಥರ ಶೇಖರಣೆ ಮಾಡಿದ್ದಾರೆ, ಈ ಥರ ಬಾಕ್ಸಸ್ ಮಾಡಿ, ಈ ಥರ ಟೇಬಲ್ಸ್ ಮಾಡಿ ಐಸ್ ಕ್ರೀಮ್ ಪ್ರತಿಯೊಂದು ನೋಡ್ಬೋದು. ಅಷ್ಟೇ. ಇಲ್ಲಿ ಬಂದಾದ್ಮೇಲಂತೂ ನಾನು ಈ ಚಿಪ್ಸ್ನೆಲ್ಲ ತಿನ್ನೋದೇ ಬಿಟ್ಬಿಟ್ಟಿದ್ದೀನಿ ಆ್ಯಕ್ಚುಲಿ. ಯಾಕೆ ಅಂದರೆ ಹೇಳ್ತೀನಿ ಬನ್ನಿ ಗೈಸ್. ಇದೊಂದು ಚಿಪ್ಸ್ ನೋಡಿ, ಯಾವುದೋ ಒಂದು ಚಿಪ್ಸು ಮಾಮೂಲಿ 150 ರೂಪಾಯಿ. ಎಷ್ಟು ಗ್ರಾಮು? 150 ರೂಪಾಯಿ.
ಗೈಸ್ ನಾನು ನಿಮಗೆ ಇನ್ನೊಂದು ಬ್ಲಾಗಲ್ಲಿ ಅಪ್ಡೇಟ್ ಮಾಡ್ತೀನಿ. ಇಲ್ಲಿ ಅವರ್ಲಿ ಎಷ್ಟು ಪೇ ಮಾಡ್ತಾರೆ, ಒಂದು ದಿವಸ ಕೆಲ್ಸಕ್ಕೆ ಹೋದರೆ ಎಷ್ಟು ಸಂಬಳ ಇರುತ್ತೆ, ಆ್ಯಂಡ್ ಕಾಸ್ಟ್ ಆಫ್ ಲಿವಿಂಗ್ ಇಲ್ಲಿ ನೀವು ನೋಡ್ದಂಗೆ ಇವತ್ತು ಗ್ರೋಸರೀಸ್ ಎಲ್ಲ ನೋಡಿದ್ರೆ ನಾವು ದುಡಿಯೋ ಸಂಬಳಕ್ಕೆ ಇಲ್ಲಿರೋ ಐಟಮ್ ಪ್ರೈಸಸ್ಗೆ ಮ್ಯಾಚ್ ಆಗುತ್ತಾ ಪ್ರತಿಯೊಂದನ್ನು ಇನ್ನೊಂದು ಬ್ಲಾಗಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ, ನಿಮಗೆ ಅರ್ಥ ಆಗುತ್ತೆ ಅವತ್ತು ಅಂತ ಹೇಳ್ತೀನಿ. ಇವತ್ತು ನಾವು ನಾರ್ಮಲಿ ಜನರಲಿ ಏನೇನು ಯೂಸ್ ಮಾಡ್ತೀರಿ ಅದನ್ನೆಲ್ಲ ಈ ಸ್ಟೋರಲ್ಲಿ ಏನು ಪರ್ಚೇಸ್ ಮಾಡ್ತೀರಿ ಎಲ್ಲದನ್ನು ತೋರಿಸಿದ್ದೀನಿ, ನಿಮ್ಗೆ ಅರ್ಥ ಆಗಿರುತ್ತೆ ಇಲ್ಲಿನ ಕಾಸ್ಟ್ ಆಫ್ ಲಿವಿಂಗ್ ಏನಿರ್ಬೋದು ಅಂತ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಇಷ್ಟು ಹೇಳ್ತಾ ಈ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಗಾಯ್ಸ್. ಸೊ ದಯವಿಟ್ಟು ನನಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಥ್ಯಾಂಕ್ ಯು ಗೈಸ್.